ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮ್ಮ ನಂಬಿಕೆ ದೃಢವಾಗಬೇಕಂದ್ರೆ ಅದು ದೇವರಿಗೆ ಸಂಬಂಧಿಸಿದಂತಹ 3 ಸಂಗತಿಗಳಲ್ಲಿ ನಾವು ಸ್ಥಿರವಾಗಿ ನೆಲೆಯೂರಬೇಕು. ಪ್ರಿಯರೇ, ದೇವರ ಪರಿಪೂರ್ಣ ಪ್ರೀತಿ, ಆತನ ಮಿತಿಯಿಲ್ಲದ ಅಪಾರವಾದಂಥ ಒಂದು ಬಲ, ಅದರೊಟ್ಟಿಗೆ ಆತನ ಪರಿಪೂರ್ಣ ಜ್ಞಾನ ನಮಗೆ ದೇವರ ಪ್ರೀತಿಯು ಸ್ಪಷ್ಟವಾಗಿ ಮನವರಿಕೆಯಾಗಿದ್ದರೆ ಆತನ ಸಾರ್ವಭೌಮತ್ವದ ಬಗ್ಗೆಯೂ ನಮಗೆ ಅಷ್ಟೇ ಸ್ಪಷ್ಟವಾದಂಥ ಒಂದು ಮನವರಿಕೆಯಾಗಬೇಕು. ಯೇಸುಸ್ವಾಮಿ ನಾವು ನಮ್ಮ ಪ್ರಾರ್ಥನೆಯನ್ನು ಆರಂಭಿಸುವಾಗ ದೇವರನ್ನು ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ ಸಂಬೋಧಿಸುವುದಕ್ಕಾಗಿ ಕರ್ತನು ನಮಗೆ ಕಲಿಸಿದನು. ನಮ್ಮ ತಂದೆಯೇ ಎಂಬುದು ದೇವರ ಪರಿಪೂರ್ಣ ಪ್ರೀತಿಯನ್ನು ನಮಗೆ ನೆನಪಿಸುತ್ತದೆ. ಮತ್ತು ಪರಲೋಕದಲ್ಲಿರುವವರು ಎಂಬುವುದು ದೇವರು ಭೂಮಿಯ ಮೇಲೆ ನಡೆಯುವ ಎಲ್ಲವನ್ನ ಸಂಪೂರ್ಣ ಸಾರ್ವಭೌಮತ್ವದಿಂದ ಆಳುವ ಸರ್ವಶಕ್ತ ದೇವರು ಎಂಬುದನ್ನು ನಮಗೆ ನೆನಪಿಸ್ತದೆ. ಅವರು ದೇವರಾಗಿರುವುದರಿಂದ ಪರಿಪೂರ್ಣ ಜ್ಞಾನಿಯೂ ಆಗಿದ್ದಾರೆ ಎನ್ನುವುದನ್ನು ನಾವು ಏಕಕಾಲದಲ್ಲಿ ಮರೆಯಬಾರದು. ದೇವರು ಪರಿಪೂರ್ಣ ಜ್ಞಾನಿ, ಆತನು ಪರಿಪೂರ್ಣ ಜ್ಞಾನಿಯಾಗಿದ್ದಾನೆ ಅನ್ನುವ ಕಾರಣಕ್ಕಾಗಿ ನಮ್ಮ ಮಾರ್ಗಗಳನ್ನು ತನ್ನ ಜ್ಞಾನದ ಪ್ರಕಾರ ಪರಿಪೂರ್ಣವಾಗಿ ಯೋಜಿಸಿದ್ದಾರೆ. ಪ್ರಿಯರೇ, ದೇವರನ್ನು ನಾವು ಪರಿಗಣಿಸಿ ನೋಡುವಾಗ ಕೀರ್ತನೆಗಳು 18ನೇ ಅಧ್ಯಾಯ 30, 31, 32 ನಾವು ನೋಡೋದಾದರೆ, ದೇವರ ಮಾರ್ಗವಾದರೂ ಸಂಪೂರ್ಣವಾದದ್ದು, ಕರ್ತನ ವಾಕ್ಯವು ಪುಟಕ್ಕೆ ಹಾಕಿದ್ದಾಗಿದೆ. ಆತನು ತನ್ನಲ್ಲಿ ಭರವಸೆ ಇಟ್ಟವರಿಗೆಲ್ಲರಿಗೂ ಗುರಾಣಿಯಾಗಿದ್ದಾನೆ. ಕರ್ತನಲ್ಲದೆ ದೇವರು ಯಾರು? ಇಲ್ಲವೇ ನಮ್ಮ ದೇವರು ಹೊರತು ಬಂಡೆಯು ಯಾರು? ಪರಾಕ್ರಮದಿಂದ ನಡುವಣ ಕಟ್ಟಿ ನನ್ನ ಮಾರ್ಗವನ್ನು ಸಂಪೂರ್ಣ ಮಾಡುವ ದೇವರು ಆತನೇ. ಪ್ರಿಯರೇ, ಇಲ್ಲಿ ವಿಶೇಷವಾಗಿ ಗಮನಿಸೋದೇನೆಂದರೆ, ಕರ್ತನ ಮಾರ್ಗ ಅದು ಸಂಪೂರ್ಣವಾದದ್ದು. ಆಮೇನ್. ಆತನ ಮಾರ್ಗ ನಿರಂತರವಾದದ್ದು, ಆತನ ಮಾರ್ಗ ಸ್ಪಷ್ಟವಾದದ್ದು, ಆತನ ಮಾರ್ಗ ಅಡೆತಡೆಗಳಿಲ್ಲದೆ ನಡೆಯುವಂಥದ್ದು. ಕರ್ತನ ವಾಕ್ಯ ಪುಟಕ್ಕೆ ಹಾಕಿದ್ದಾಗಿದೆ. ಆತನು ತನ್ನಲ್ಲಿ ಭರವಸೆ ಇಟ್ಟವರಿಗೆಲ್ಲರಿಗೂ ಗುರಾಣಿಯಾಗಿದ್ದಾನೆ. ಭಾಳ ಸ್ಪಷ್ಟವಾಗಿ ದೇವರು ಹೇಳೋದೇನೆಂದರೆ, ಆತನು ಯಾರ್ಯಾರು ಆತನ ಕುರಿತು ಭರವಸೆ ಇಡ್ತಾರೋ ಅವರೆಲ್ಲರಿಗೂ ಒಂದು ಮಾರ್ಗವಾಗಿದ್ದಾನೆ, ಅವರೆಲ್ಲರಿಗೂ ಒಂದು ಗುರಾಣಿಯಾಗಿದ್ದಾನೆ, ಅವರೆಲ್ಲರಿಗೂ ಆದರ್ಶಪ್ರಾಯವಾಗಿದ್ದಾನೆ, ಅವರೆಲ್ಲರನ್ನು ನಡೆಸುವವನಾಗಿದ್ದಾನೆ. ಯಾಕೆಂದರೆ ಆತನು ಸಜೀವವಾಗಿರುವಂಥವನು, ನಿತ್ಯ ನೂತನವಾಗಿರುವಂಥವನು, ನಿರಂತರತೆಯಲ್ಲಿ ನಡೆಯುವಂಥವನು. ಅದಕ್ಕೆ ಆತನು ಕರುಣಾಮಯಿ, ಕೃಪಾಕರ, ಪರಿಶುದ್ಧನು. ಆತನು ನಮ್ಮನ್ನು ನಡೆಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಈ ಮುಂಜಾನೆಯ ಸಮಯದಲ್ಲಿ ಸ್ವಾಮಿ ಯೇಸುವೇ, ನಿಮ್ಮ ರಕ್ತದ ಕೋಟೆಯೊಳಗೆ ಮರೆಮಾಚು. ನಿಮ್ಮ ರಕ್ತದ ಕೋಟೆಗೆ ಬಂದಿದ್ದೇವೆ ಸ್ವಾಮಿ. ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಾರೋ ಸ್ವಾಮಿ, ವಿಶೇಷವಾಗಿ ಸ್ವಾಮಿ ಅವರ ಮಕ್ಕಳ ಅಡ್ಮಿಷನ್ಸ್ಗೆ ದೇವರೇ ಫೀಸು ಸಹಾಯ ಮಾಡಪ್ಪ. ಫೀಸುಗಳು ಕೊಡು ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ.